ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ತಿಳ್ಕೊತಿದ್ದೀವಿ ಅಂತಂದರೆ ಈ PDF ಅಲ್ಲಿರೋ ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊತಿದ್ದೀವಿ. ಏನು ಅಂತಂದರೆ ಡೆಂಟಲ್ ಮತ್ತು ಮೆಡಿಕಲ್ದು ಸೀಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಈ KCET ಕೋರ್ಸ್ಗಳಾದ ಇಂಜಿನಿಯರಿಂಗ್, ವೆಟರ್ನರಿ, ಅಗ್ರಿಕಲ್ಚರ್ ಅವೆಲ್ಲ ಕೋರ್ಸ್ಗಳಿಗೂ ಚಾಯ್ಸ್ 3 ಮತ್ತು ಚಾಯ್ಸ್ 4 ಹಾಕಿ ಯಾವೆಲ್ಲ ಸೀಟ್ನ ಸರೆಂಡರ್ ಮಾಡಿದ್ರಲ್ಲ, ಯಾವ್ಯಾವ ಸೀಟು ಎಷ್ಟೆಷ್ಟು ಸರೆಂಡರ್ ಮಾಡಿದ್ದಾರೆ ಅನ್ನೋದ್ರ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಟ್ಟಿದ್ದಾರೆ. ಮತ್ತು ಆಪ್ಷನ್ ಎಂಟ್ರಿಯಲ್ಲಿ ಯಾವ ಥರ ಎಡಿಟ್ ಮಾಡ್ಬೋದು ಅಂತಂದರೆ, ಫಾರ್ ದ ಫಸ್ಟ್ ಟೈಮ್ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ನ ಆ್ಯಡ್ ಮಾಡೋಕ್ಕೆ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಲಾಸ್ಟ್ ಇಯರೆಲ್ಲ ಈ ಥರ ಆಪ್ಷನ್ ಇದ್ದಿಲ್ಲ, ಜಸ್ಟ್ ನಾವು ಡಿಲೀಟ್ ಮಾಡ್ಬೋದಾಗಿತ್ತು ಅಥವಾ ರೀಅರೇಂಜ್ ಮಾಡ್ಬೋದಾಗಿತ್ತು. ಬಟ್ ಈ ಸರಿ ಫಸ್ಟ್ ಟೈಮ್ ಗುಡ್ ನ್ಯೂಸ್ ಏನು ಅಂತಂದರೆ, ನಾವು ಸೆಕೆಂಡ್ ರೌಂಡಲ್ಲೂ ಕೂಡ ಕಾಲೇಜ್ನ ಆ್ಯಡ್ ಮಾಡ್ಬೋದು. ಅದು ಮೆಡಿಕಲ್ ಡೆಂಟಲ್ ಅಷ್ಟೇ ಅಲ್ಲ, ನಾವು ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿರೋ ಇಂಜಿನಿಯರಿಂಗ್ ಕೋರ್ಸ್, ವೆಟರ್ನರಿ, ಅಗ್ರಿ ಈ ಎಲ್ಲ ಕೋರ್ಸ್ಗಳಿಗೂ ಕೂಡ ನಿಮಗೆ ಕಾಲೇಜ್ ಏನಾದರೂ ಮಿಸ್ ಆಗಿದ್ದರೆ ಆ ಕಾಲೇಜ್ನೂ ಕೂಡ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು, ಇವಾಗ ಫಸ್ಟ್ ರೌಂಡಲ್ಲಿ ಯಾರ್ಯಾರಿಗೆಲ್ಲ ಕಾಲೇಜ್ ಸಿಕ್ಕಿದೆ ಅಲ್ಲ, ಅಂದರೆ ಚಾಯ್ಸ್ 1 ಮತ್ತು ಚಾಯ್ಸ್ 2 ಹಾಕಿದರು, ಆ ಕಾಲೇಜ್ ನನಗೇನಾದರೂ ಬೇಡ ಅಂತ ಅಂದರೆ ಅವರು 13 ಡೇಟ್ ಒಳಗಡೆ, ಆಗಸ್ಟ್ 13 ಒಳಗಡೆ ಫಿಸಿಕಲ್ ಆಗಿ KEAಗೆ ವಿಸಿಟ್ ಮಾಡಿಬಿಟ್ಟು ನಿಮ್ಮ ಸೀಟ್ನ ಸರೆಂಡರ್ ಮಾಡ್ಬೋದು. ಅದು ವಿತ್ ಅಲ್ಲಿ ಫೀ ಇರುತ್ತೆ, ಇಷ್ಟು ದಂಡ ಅಂತ ಹಾಕ್ತಾರೆ. ಅದು ನಿಯಮಾನುಸಾರ ದಂಡವನ್ನು ಪಾವತಿಸಿ ನೀವು ಸೀಟ್ನ ಸರೆಂಡರ್ ಮಾಡಬೇಕಾಗುತ್ತೆ. ಲಾಸ್ಟ್ ಇಯರ್ ಈ ಥರ ಸರೆಂಡರ್ ಮಾಡಿದರೆ 5000 ರುಪೀಸ್ ಕಟ್ಟಿಸ್ಕೊಂಡಿದ್ರು. ಈ ಸಲ ಎಷ್ಟು ಕಟ್ಟಿಸ್ಕೊತಾರ ನೋಡಬೇಕು. ಈ ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಲಾಸ್ಟ್ ಡೇಟು 13 ಬೆಳಗ್ಗೆ 9 ಗಂಟೆ ಅಂತಲೇ ಕೊಟ್ಟಿದ್ದಾರೆ. ಆ ಎಡಿಟಿಂಗ್ ಎಲ್ಲ ಮಾಡಾದಮೇಲೆ ಅದರ ರಿಸಲ್ಟ್ನ, ಅಂದರೆ ತಾತ್ಕಾಲಿಕ ಫಲಿತಾಂಶವನ್ನು ಯಾವತ್ತು ಪಬ್ಲಿಷ್ ಮಾಡ್ತಾರೆ ಅಂದರೆ 19 ಈಗ ತಾತ್ಕಾಲಿಕ ಫಲಿತಾಂಶವನ್ನು KE ಅವರು ರಿಲೀಸ್ ಮಾಡ್ತಾರೆ. ಇವಾಗ ಎಡಿಟಿಂಗ್ ಆಯಿತು, ರಿಸಲ್ಟ್ ಬಂತು, ನೆಕ್ಸ್ಟು ಚಾಯ್ಸ್ ಎಂಟ್ರಿ ಮಾಡೋದಿರುತ್ತೆ. ಯಾರ್ಯಾರಿಗೆ ಯಾವ್ಯಾವ ಚಾಯ್ಸು ಎಂಟ್ರಿ ಮಾಡ್ಬೋದು ಅಂತ ಅಂದರೆ, KCET ಸ್ಟೂಡೆಂಟ್ಸಿಗೆ 2 ಚಾಯ್ಸ್ ಇರ್ತವೆ. ಒಂದು ಚಾಯ್ಸ್ 1, ಚಾಯ್ಸ್ 4. ಚಾಯ್ಸ್ 1 ಅಂತಂದರೆ ಕಾಲೇಜಿಗೆ ಅಡ್ಮಿಷನ್ ಆಗಲೇಬೇಕು. ಚಾಯ್ಸ್ 4 ಅಂತಂದರೆ KCET ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಬೇಕು. ಇನ್ನು ನೀಟ್ ಸ್ಟೂಡೆಂಟ್ಸಿಗೆ 4 ಚಾಯ್ಸ್ ಇರ್ತವೆ. ಯಾಕಂದರೆ ನೀಟ್ ಅವರಿಗೆ ಇದು ಫಸ್ಟ್ ರೌಂಡ್, KCET ಅವರಿಗೆ ಇದು ಸೆಕೆಂಡ್ ರೌಂಡ್. ಅದಕ್ಕೋಸ್ಕರ KCET ಅವರಿಗೆ 2 ಆಪ್ಷನ್ಸ್ ಇರ್ತವೆ, ಬಟ್ ನೀಟ್ ಅವರಿಗೆ 4 ಆಪ್ಷನ್ಸ್ ಇರ್ತವೆ. ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲಾಗಿ ವಿಡಿಯೋ ಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ನೀಟ್ ಸ್ಟೂಡೆಂಟ್, ಬಟ್ ನನಗೆ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದೆ ಸೆಕೆಂಡ್ ರೌಂಡಲ್ಲಿ, ಅಂದರೆ ನಾನೇನು ಮಾಡಬೇಕು? ಅಥವಾ ನಾನು KCET ಸ್ಟೂಡೆಂಟ್ಸ್, ನಾನು 3rd ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತ ನಿಮ್ಮ ಏನಾದರೂ ಕ್ವಶನ್ಸ್ ಇದ್ದರೆ ಅಂಥ ಕ್ವಶನಿಗೆಲ್ಲ ಆನ್ಸರ್ ಆ ವಿಡಿಯೋಲಿರುತ್ತೆ. ನಿಮಗೆ ನೀಡಿದರೆ ಹೋಗಿ ಚೆಕ್ ಮಾಡಿ. ಲಿಂಕ್ ಕಮೆಂಟ್ ಸೆಕ್ಷನಲ್ಲಿರುತ್ತೆ.